ಕರ್ನಾಟಕದಲ್ಲಿ ಕೇರಳ ದರ್ಬಾರ್ ಅಕ್ರಮ ಒತ್ತುವರಿ ತೆರವು ಮಾಡಿದ್ದೇ ಅಪರಾಧವ? ರಾಜ್ಯ ಕಾಂಗ್ರೆಸ್ನಿಂದ ಜಿ ಹುಜೂರ್ ನಿಲುವು ಯಾಕೆ? ಕರ್ನಾಟಕದಲ್ಲಿ ಕೇರಳ ದರ್ಬಾರ್ ಜೋರಾಗಿದೆ. ಪದೇ ಪದೇ ಕರ್ನಾಟಕದ ವಿಷಯಗಳಿಗೆ ಕೇರಳ ಮೂಗು ತೋರಿಸುತ್ತಿದೆ. ಅನವಶ್ಯಕವಾಗಿ ಕರ್ನಾಟಕದ ವಿಷಯಕ್ಕೆ ಕೇರಳ ಸಿಎಂ ಮೂಗು ತೋರಿಸಿ ರಾಜಕಾರಣ ಮಾಡ್ತಾ ಇದ್ದಾರೆ. ಕೇರಳ ಚುನಾವಣೆಯ ಲೆಕ್ಕಾಚಾರದಲ್ಲಿ ರಾಜಕೀಯ ಕೆಸರೆಚಾಟಕ್ಕೆ ಕರ್ನಾಟಕದ ತೀರ್ಮಾನಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಹಾಗಾಗಿಯೇ ಕೋಗಿಲು ಲೇಔಟ್ ಅಕ್ರಮ ಮನೆ ತೆರವುದಾರರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ದೆಹಲಿಯ ಕೇರಳ ಮೂಲದ ನಾಯಕರಿಂದ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಿದೆ. ರಾಜ್ಯ ಸರ್ಕಾರದ ತೆರವು ಕಾರ್ಯಾಚರಣೆ ಕಾನೂನುಬದ್ಧವಾಗಿದ್ದರೂ ಕೇರಳ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಸೃಷ್ಟಿಯಾಗಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಎಂಟ್ರಿಯಿಂದ ರಾಜಕೀಯ ಜಟಾಪಟಿಗೆ ತಿರುಗಿದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಧ್ಯಪ್ರವೇಶಿಸಿದ್ದಾರೆ. ಸಿಎಂ ಡಿಸಿಎಂ ಜೊತೆ ಮಾತುಕತೆ ನಡೆಸಿರುವ ವೇಣುಗೋಪಾಲ್ ಮಾನವೀಯತೆ ಆಧಾರದ ಮೇಲೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸೂಚಿಸಿದ್ದಾರೆ. ಸಿಎಂ ಡಿಸಿಎಂ ಇಬ್ಬರು ಇದು ಅಕ್ರಮ ಅಂತ ಹೇಳಿದ್ರು ವೇಣುಗೋಪಾಲ್ ಆರ್ಡರ್ ಪಾಲಿಸಬೇಕಾ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಕೇರಳದ ಮುಖ್ಯಮಂತ್ರಿಗಳು ಈಸೆ ಕಮ್ಯುನಿಸ್ಟ್ ಮುಖ್ಯಮಂತ್ರಿ. ಅಲ್ಲಿ 2020-21ರಿಂದ ಅನ್ಆಥರೈಸ್ಡ್ ಆಗಿ ಇದ್ರು. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನ್ಆಥರೈಸ್ಡ್ ಆಕ್ಯುಪೆಂಟ್ಸ್ ಇದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿತ್ತು. ಅವರು ಕೇಳಲಿಲ್ಲ, ಅದಕ್ಕೋಸ್ಕರ ಕಾಲ ಮಾಡಿಸಿದ್ದಾರೆ. ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ಥರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ BJP ಇನ್ಚಾರ್ಜು ಆಫೀಸ್ ಬೇರರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ? ಏನೇನು ಬೇಕೋ ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದ್ದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೀವಿ. ನಮ್ಮ ಈಗ ಅವರಲ್ಲೇ ಏನಾರಾದರೂ ಇದಾಗ್ತಾರಾ? ಅವರಲ್ಲಿ ನಾವು ಇಂಟರ್ಫಿಯರ್ ಆಗ್ತದ? ಈಗ ನಮ್ಮಿಂದ ಹೋಗಿ ಕೇರಳದಲ್ಲಿ ಮನಸ್ಸಿಗೆ ಬಂದಂಗೆ ಮಾಡ್ಲಿಕ್ಕಾಗತ್ತಾ? ಕಾರ್ಪೊರೇಷನ್ ಇದೆ, ಅಲ್ಲಿ ಆಡಳಿತ ಇದೆ, ಅಲ್ಲಿ ಕಾನೂನು ವ್ಯವಸ್ಥೆ ಇದೆ, ಅದು ನೋಡ್ಕತ್ತೆ. ನಾವು ಯಾವುದೇ ಸಮಾಜದ ವಿರೋಧಿ ಅಲ್ಲ. ಕಾಂಗ್ರೆಸ್ ಏನಾಗುತ್ತೆ, ರಾಜಕಾರಣ ಚುನಾವಣೆ ಇದೆ, ಅದಕ್ಕೆ ಕೇಳಿರ್ಬೋದು, ಬಟ್ ನಮ್ಮದು ಅದಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ನಾಳೆ ಮೀಟಿಂಗ್ ಕರೆದವ್ರೆ. ಆ ಮೀಟಿಂಗಲ್ಲಿ ನಿರ್ಧಾರ ತಗೊಳ್ತಾರೆ. ನಾಳೆ 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ಬೆಳಗ್ಗೆ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಭಾಳ ವರ್ಷದಿಂದ ಇವ್ರು ಇಲ್ಲೇ ವಾಸ ಮಾಡ್ತಾಯಿದ್ರು. ನಮಗೆಲ್ಲ ಗೊತ್ತೇ ಇದ್ದಂಗೆ ಇಲ್ಲಿಗಲ್ ಆಗಿ ಅವ್ರು ವಾಸ ಮಾಡ್ತಾಯಿದ್ರು. ಭಾಳ ಸತಿ ಕೃಷ್ಣ ಬೈರೇಗೌಡರು 3-4 ನೋಟಿಸು ಕೊಟ್ಟಿದ್ದಾರೆ. 3-4 ನೋಟಿಸ್ಗೂ ರಿಪ್ಲೈ ಕೊಟ್ಟಿಲ್ಲ. ಇವ್ರಿಗೆ ಡೆಮಾಲಿಷ್ ಮಾಡೋದು ಮುಂಚೆ ಬೇರೆ ಎಲ್ಲ ವ್ಯವಸ್ಥೆ ಮಾಡಿದರು. ರಾತ್ರಿ ಡೆಮಾಲಿಷ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು 5 ಚೌಟ್ರಿ ಸರೌಂಡಿಂಗ್ ಸಂವಿಧಾನ ಭವನಗಳು 5 ಚೌಟ್ರಿಗಳು ಇನ್ಕ್ಲೂಡಿಂಗ್ ಅವ್ರ ಊಟದ ವ್ಯವಸ್ಥೆ, ಬೆಡ್ ವ್ಯವಸ್ಥೆ, ಟೈಲೆಟ್ ವ್ಯವಸ್ಥೆ ಎಲ್ಲ ಮಾಡಿ ನನ್ನ ಜೊತೆ ವಸತಿ ಅವ್ರ ಮಂತ್ರಿ ಜೊತೆ ಮಾತಾಡಿಬಿಟ್ಟು ಒಂದು 4 ಎಕರೆದಲ್ಲಿ ಇವ್ರು ಮನೆ ಕಟ್ಕೊಡ್ಬೇಕಂತ ತೀರ್ಮಾನ ಕೃಷ್ಣ ಬೈರೇಗೌಡರು ತಗೊಂಡಿದ್ರು. ಇವ್ರು ಯಾರು ಹೋಗೋಕ್ಕೆ ತಯಾರಿರಲಿಲ್ಲ, ವ್ಯವಸ್ಥೆ ಮಾಡಿದರು. ಇವ್ರ ಭಯ ಏನಂದರೆ ನಾವು ಇಲ್ಲಿ ಖಾಲಿ ಮಾಡಿದ್ರೆ ಎಲ್ಲಿ ನಮ್ಗೆ ಜಾಗ ಸಿಗ್ತೋದು ಇಲ್ಲೋ ಅಂತ ಭಯದಿಂದ ಪಾಪ ಇಲ್ಲೇ ಕೂತಿದ್ರು. ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಈಗಲೂ ಅವರು ಮುಖ್ಯಮಂತ್ರಿ ಕಚೇರಿಯಿಂದ ನಾನು ಬರ್ತಾ ಇರೋದು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ರು ಅವ್ರಿಗೆ ವಿಸಿಟ್ ಕೊಟ್ಟು ಅವ್ರಿಗೆ ಆಶ್ವಾಸನೆ ಕೊಡ್ಬಾ, ನಾಳೆ 11 ಗಂಟೆಗೆ ಮೀಟಿಂಗ್ ಆದಮೇಲೆ ಖಂಡಿತ ಅವ್ರಿಗೆ ಸುದ್ದಿ. ಅಕ್ರಮ ತೆರವು ಕಾರ್ಯಾಚರಣೆ ರಾಜ್ಯ ಸರ್ಕಾರದ ಒಂದು ಸಾಮಾನ್ಯ ಪ್ರಕ್ರಿಯೆ ಯಾವ ರೀತಿ ಚುನಾವಣಾ ರಾಜಕೀಯ ದಾಳದ ವಸ್ತು ಆಗುತ್ತೆ ಅನ್ನುವಂಥದ್ದಕ್ಕೆ ಜ್ವಲಂತ ಸಾಕ್ಷಿ ಕೋಗಿಲು ಗ್ರಾಮದಲ್ಲಿ ರಾಜ್ಯ ಸರ್ಕಾರ ತೆರವು ಮಾಡಿದಂತಹ 200 ಮನೆಗಳ ಶೆಡ್ ಪ್ರಕರಣ ಏನಿದೆ ಅದು ಕೇರಳ ರಾಜಕೀಯದ ವಿಚಾರ ಆಗಿರುವಂಥದ್ದು. ಈ ವಿಚಾರದಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಎಂಟ್ರಿ ಆಗಿದ್ದಾರೆ. ಅವರು ಎಂಟ್ರಿ ಆದ ನಂತರ ಕೆಸಿ ವೇಣುಗೋಪಾಲ್ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಒಂದು ರೀತಿಯಲ್ಲಿ ಕೇರಳದ ಲಾಬಿ ರಾಜ್ಯ ಸರ್ಕಾರದ ಮೇಲೆ ದೊಡ್ಡ ಮಟ್ಟದಲ್ಲೇ ವರ್ಕ್ ಆಗ್ತಾ ಇದೆ. ರಾಜ್ಯದ ಘನತೆ, ಗೌರವ, ಮಾನ ಯಾವುದನ್ನು ಕೂಡ ಲೆಕ್ಕಿಸದೇನೆ ಕಾಂಗ್ರೆಸ್ ಹೈಕಮಾಂಡು ಆ ಅಕ್ರಮವಾಗಿ ವಾಸ ಇದ್ದಂತಹವ್ರನ್ನ ಏನು ತೆರವು ಮಾಡಲಾಗಿದೆ ಅವರಿಗೆ ಮಾನವೀಯತೆ ಆಧಾರದಲ್ಲಿ ಪುನರ್ವಸತಿ ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಸೂಚನೆ ಕೊಡುತ್ತೆ. ರಾಜ್ಯ ಸರ್ಕಾರದ ನಿರ್ಧಾರಗಳನ್ನು, ತೀರ್ಮಾನಗಳನ್ನು ಕಾಂಗ್ರೆಸ್ ಹೈಕಮಾಂಡ್ನ ಕೆಸಿ ವೇಣುಗೋಪಾಲ್ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಯಾಕೆಂದರೆ ಕೇರಳದ ಲಾಬಿ, ಕೇರಳದ ರಾಜಕಾರಣ. ಹಾಗಾಗಿ ಈ ಎಲ್ಲ ವಿಚಾರವೂ ಕೂಡ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಸಾರ್ವಜನಿಕರ ತೀವ್ರ ಆಕ್ಷೇಪಕ್ಕೆ ಗುರಿಯಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ನ ಈ ನಡೆ ಇದೆಯಲ್ಲ, ಇದು ಕೂಡ ತೀವ್ರ ಟೀಕೆಗೆ ಗುರಿಯಾಗಿದೆ. ಸಿಎಂ ಡಿಸಿಎಂ ಧ್ವನಿ ಅಡಗಿಸಿದವರು ಯಾರು? ಕಾಂಗ್ರೆಸ್ ಸರ್ಕಾರದ ನಿಲುವು ಬದಲಾಯಿತಾ? ಇನ್ನು ಅಂದು ಸಂಸದೆ ಪ್ರಿಯಾಂಕಾ ಗಾಂಧಿ, ಇಂದು ಕೆಸಿ ವೇಣುಗೋಪಾಲ್ ಆರ್ಡರ್ ಮಾಡಲು ಹೊರಟ್ರಾ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಕೇರಳ ರಾಜಕಾರಣಕ್ಕೆ ಪದೇ ಪದೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಳಕೆಯಾಗ್ತಾ ಇದೆ. ಮಾನವೀಯತೆ ಕಾರ್ಡ್ ಪ್ಲೇ ಮಾಡಿ ಕರ್ನಾಟಕ ಸರ್ಕಾರದಿಂದ ಸಹಾಯ ಕೇಳ್ತಾ ಇರೋದು ವಿಪರ್ಯಾಸ. ವಯನಾಡು ಪ್ರವಾಹಕ್ಕೆ ಕರ್ನಾಟಕ ಸರ್ಕಾರದಿಂದ ಮನೆಗಳ ನಿರ್ಮಾಣಕ್ಕೆ ಹಣ ಕೊಟ್ಟರು. ಕೇರಳದಲ್ಲಿ ಆನೆ ದಾಳಿಯಿಂದ ಮೃತಪಟ್ಟರೆ ಕರ್ನಾಟಕ ಸರ್ಕಾರದಿಂದ ಪರಿಹಾರ ಕೊಟ್ಟರು. ಈಗ ಕರ್ನಾಟಕದಲ್ಲಿ ಬೆಂಗಳೂರಿನ ಕೋಗಿಲು ಲೇಔಟ್ ಅಕ್ರಮ ವಾಸಿಗಳಿಗೆ ಸಹಾಯಕ್ಕೆ ವೇಣುಗೋಪಾಲ್ ಸೂಚಿಸಿದ್ದಾರೆ.
ಈ ನಡುವೆ ನಿನ್ನೆಯಷ್ಟೇ ಕೇರಳದ ಸಂಸದ ಎ ರಹೀಂ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ಇವತ್ತು ಕೇರಳ ಸರ್ಕಾರದ ಮಾಜಿ ಸಚಿವ ಶಾಸಕ ಜಲೀಲ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಕೇರಳದ ನಾಯಕರು ಕರ್ನಾಟಕಕ್ಕೆ ಬಂದು ಟೀಕೆ ಮಾಡೋದನ್ನು ಸಹಿಸಬೇಕಾ, ನಾವು ಕೇರಳಕ್ಕೆ ಹೋಗಿ ಅಕ್ರಮಗಳನ್ನು ಬೆಂಬಲಿಸಿದರೆ ಸುಮ್ಮನಿರ್ತಾರಾ ಅನ್ನೋ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. Yes, this is a human right issue. Here happened demolition of around 300 houses. Around 2,000 people were affected. Bulldozer came and they demolished around 200 houses. If the government believes that all these constructions are illegal, firstly they should give notice to the concerned parties. If it was illegal, how did they get electricity connection? How did they get water connection? How did they get ration card? How the authority had issued a ID card, Aadhaar card in the same address? In the previous election, the MLA who represents this locality, who came and pleaded votes for the people, those who are living here, belonging here. For the last 20 or 30 years, the people are living here. Now, after the intervention of our Chief Minister, Kerala Chief Minister Pinarayi Vijayan, they claimed that we are ready to rehabilitate the people. Yes, this is a human right issue. ಇನ್ನು ಕರ್ನಾಟಕ ರಾಜಕೀಯದಲ್ಲಿ ಕೇರಳ ಸರ್ಕಾರ ದರ್ಬಾರ್ ಮಾಡುತ್ತಿರುವ ಬಗ್ಗೆ ಜನಸಾಮಾನ್ಯರು ಪ್ರಶ್ನಿಸುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅವರ ರಾಜಕೀಯ ಏಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೈ ಸರ್ಕಾರಕ್ಕೆ ಪಬ್ಲಿಕ್ ಪ್ರಶ್ನೆ. ಕರ್ನಾಟಕದಲ್ಲಿ ಕೇರಳದ ದರ್ಬಾರ್ ಸರ್ಕಾರದ ಗಟ್ಟಿ ಧ್ವನಿ ಯಾಕಿಲ್ಲ? ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಕೇರಳಕ್ಕೆ ಜಿ ಹುಜೂರ್ ನಿಲುವು ಯಾಕೆ? ಕೇರಳದ ಜನಪ್ರತಿನಿಧಿಗಳು ಕರ್ನಾಟಕದಲ್ಲಿ ದರ್ಬಾರ್ ಮಾಡೋದು ಏಕೆ? ಕೇರಳದಿಂದ ಬಂದು ಅಕ್ರಮಕ್ಕೆ ಕರ್ನಾಟಕದಲ್ಲಿ ಮಾತನಾಡೋದು ಸರಿನಾ? ಸಿಎಂ ಡಿಸಿಎಂ ಧ್ವನಿ ಅಡಗಿಸಿದ್ರ ಕಾಂಗ್ರೆಸ್ ನಿಲುವು ಬದಲಾಗುತ್ತಾ? ಹೀಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಇತ್ತ ಬಿಜೆಪಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದು ಕೇರಳ ಸರ್ಕಾರದ ಎದುರು ಕಾಂಗ್ರೆಸ್ ರಾಜ್ಯದ ಮಾನ ಅಡಮಾನ ಇಟ್ಟಿದೆ ಎಂದಿದ್ದಾರೆ. ಇದು ಕೇರಳ ಎಲೆಕ್ಷನ್ನ ಪ್ರಭಾವ. ಏನೊಂದು ಮುಸಲ್ಮಾನರ ತುಷ್ಟೀಕರಣ, ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಪೈಪೋಟಿ, ಹೇಗಾರು ಮಾಡಿ ನಾವು ಮುಸಲ್ಮಾನರ ಓಟನ್ನು ಪಡ್ಕೋಬೇಕು ಅನ್ನೋದು ನೋಡಿ ಬಡವರು ಇನ್ನೊಂದು ಅಂತ ಒಂದು ಕಾನೂನಿನ ಲೋಪ ಆಗಿದೆ ಅಂತ ಹೇಳಿದ್ರೆ ಪರವಾಗಿಲ್ಲ. ಇಲ್ಲಿ ನೇರವಾಗಿ 200 ಮುಸಲ್ಮಾನ್ ಕುಟುಂಬ ಅಂತ ಅನ್ನೋದನ್ನೇ ನೇರವಾಗಿ ಆಪಾದನೆ ಮಾಡಿರೋದು ಕಾಂಗ್ರೆಸ್ ಬುಲ್ಡೋಸರ್ ಸರ್ಕಾರ ಅಂತ ಅವರು ಪಿನರಾಯಿ ವಿಜಯನ್ ಆಪಾದನೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಅದೇ ರೀತಿ ಆಪಾದನೆಯನ್ನ ಈ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಅವರು ಮಾಡ್ತಾರೆ. ಪಿನರಾಯಿ ವಿಜಯನ್ ಅವರು ಹೇಳಿಕೆ ಕೊಟ್ಟಾಗ ನಿಮ್ಗೆ ಕೆರಳಿ ಬಿಟ್ರಿ. ಈಗ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿಕೆ ಕೊಟ್ಟಾರೆ, ನೀವು ಉತ್ತರ ಏನು ಹೇಳಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಕರ್ನಾಟಕದ ಮತ್ತು ಕನ್ನಡಿಗರ ಹಿತಾಸಕ್ತಿಯನ್ನ ಒತ್ತೆ ಇಡಬೇಡಿ. ಎಲ್ಲೂ ಹೋಯ್ತು ನಿಮ್ ಸ್ವಾಭಿಮಾನ? ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೇ, ನೀವು ಹೇಳಿದ್ರಿ ಕೋಗಿಲು ಲೇಔಟ್ ಅಕ್ರಮ ಅಂತ ಹೇಳಿ. ಅಕ್ರಮವನ್ನ ಯಾಕೆ ಸಮರ್ಥಿಸ್ತೀರಿ? ನಿಮ್ ಸ್ವಾಭಿಮಾನ, ಕನ್ನಡಿಗರ ಸ್ವಾಭಿಮಾನವನ್ನ ಸಾಯಿಸಬೇಡಿ. ನಿಮ್ ರಾಜಕೀಯ ತೆವಲಿಗೆ, ನಿಮ್ ರಾಜಕೀಯ ಸ್ವಾರ್ಥಕ್ಕೆ. ನಿಮಗೆ ರಾಜಕೀಯ ಅನಿವಾರ್ಯತೆ ಇರಬಹುದು. ನಿಮಗೆ ರಾಜಕೀಯ ಅನಿವಾರ್ಯತೆಯಲ್ಲಿ ಕೇರಳದ ಅಕ್ರಮವನ್ನ ಸಮರ್ಥಿಸುವಂತ ರಾಜಕೀಯ ಅನಿವಾರ್ಯತೆ ನಿಮಗಿರಬಹುದು, ಕನ್ನಡಿಗರಿಗಿಲ್ಲ, ಕರ್ನಾಟಕಕ್ಕಿಲ್ಲ. ಅಕ್ರಮ ಅಂತ ಆದ್ಮೇಲೆ ಅದನ್ನು ಸಮರ್ಥಿಸುವ ಅವಶ್ಯಕತೆ ಇಲ್ಲ. ಮೊದಲನೇ ದಿನ ತೋರಿಸಿದ ವಿಶ್ವಾಸದ ಮಾತು ಈಗ ಯಾಕೆ ಮಂಕಾಯ್ತು? ಈಗ ಯಾಕೆ ಸಮರ್ಥನೆ ಮಾಡ್ತೀರಿ? ಅಕ್ರಮವೇ. ಅಕ್ರಮಕ್ಕೆ ಬೆಂಬಲಿಸುವ ಅವಶ್ಯಕತೆ ಇಲ್ಲ. ಒಟ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕೇರಳ ವಿಧಾನಸಭೆ ಚುನಾವಣಾ ಭೀತಿ ಎದುರಾಗಿದ್ದು, ಪರಿಣಾಮ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕಮಾಂಡ್ ಪನಿಷ್ಮೆಂಟ್ ಕೊಡ್ತಾ ಇದ್ದು, ಸಿಎಂ ಡಿಸಿಎಂ ಇಬ್ಬರೂ ಒಪ್ಪಿಕೊಳ್ಳುವಂತೆ ಒತ್ತಡ ಹೇರಿದ್ರ ಕೆ.ಸಿ. ವೇಣುಗೋಪಾಲ್. ಚುನಾವಣೆಗಾಗಿ ಕೇರಳದ ರಾಜಕೀಯ ಕೆಸರೆರಚಾಟಕ್ಕೆ ಕರ್ನಾಟಕವೇ ವೇದಿಕೆ ಸರಿನಾ ಎಂಬ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಉತ್ತರ ಕೊಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.